ನೋಡ್ರಿಪ್ಪ ಮತ್ತೆ ಮದುಮಗಳು ರೆಡಿ ಮಾಡಾಕತ್ತೀವಿ. ಯಾಕಂತ ಹೇಳಿದ್ರೆ ಮದುಮಗಳು ಸಿಂಗಲ್ ಫೋಟೋ ಬಂದಿಲ್ರಿ, ಹಾಗಾಗಿ ಈಗ ಫೋಟೋ ಶೂಟು ನಡೀತೈತ್ರಿ. ಈಗೆಲ್ಲ ಕಾರ್ಯಕ್ರಮ ಮುಗೀತ್ರಿ. ಸರಿ ಮುಂತ ಈ ಫೋಟೋ ಶೂಟು ನಡೀತೈತ್ರಿ ಮದುಮಗಳದು. ಯಾಕಂದ್ರೆ ಅವಾಗ ಮದುವೆಯಾಗ ಗದ್ಲದೊಳಗೆ ಫೋಟೋ ಶೂಟ್ ಮಾಡಿದ್ದಿಲ್ರಿ ಆಕಿ ಸಿಂಗಲ್, ಹಂಗಾಗಿ ಈಗ ಫೋಟೋಗ್ರಾಫರ್ ಬಂದಾರ್ರಿ. ಈಗ ಫೋಟೋ ಶೂಟಿಗೆ ನಮ್ಮ ತಂಗಿ ರೆಡಿ ಆಗತ್ತಾಳ್ರಿ. ನವಾಜ್ ನೋಡ್ರಿ ಇಲ್ಲಿ ಬಾಳೆಹಣ್ಣು ಗೊನ್ನಿನ ತಗೊಂಬಂದ್ಬಿಟ್ಟಾನ. ಮತ್ತೇನ್ ತಗೊಂಬಂದಿ ನವಾಜ? ತತ್ತಿ. ಎಷ್ಟು ತಗೊಂಬಂದಿ? ಯಾರು ಕೊಡ್ಸಿದ್ರ ನಿನಗ? ಹಬ್ಬ ಕೊಡ್ಸಿದ್ರನ್ನ? ನೋಡ್ರಿ ನವಾಜ್ ಎಷ್ಟು ಶಾಣ ಅದನ್ರಿ. ನಮ್ಮ ಮಾಮಗ್ ಭಾಳ ಹೆಲ್ಪ್ ಮಾಡ್ತಾನ್ರಿ ಅವ. ಹಾ ಮಮ್ಮಿ ಕರ್ನೆ ಮಾಡಾಕ ಎಲ್ಲಾರ್ಗ ಅವನ್ ಒಂದ ಮಾತಾ ಮಮ್ಮಿ. ಮಾತಾಡಿದ ಮತ್ ದೂಸರ ಮಾತಾಡಂಗಿಲ್ಲ ಹಂಗ. ಅವನು ಒಂದ್ ಮಾತಾಡಿದಂದ್ರ ಮುಗ್ದೋತ, ಯಾರಿಗೆ ಅಂತ ಅನ್ನಂಗಿಲ್ಲ ಅವನ. ಭಾಳ ಶಾಣೆ ಅದ ನಾವು. ಬಾಳೆಹಣ್ಣು ನೋಡ್ ಮಮ್ಮಿ ಇವೇನು ಇದ್ರು ನೀವು ಏಲಕ್ಕಿ ಬಾಳೆಹಣ್ಣು ರುಚಿ ಇರ್ತಾವಲ್ಲ ಇವು, ಭಾರಿ ಚೆನ್ನಾಗಿರ್ತಾವ. 2 ಡಜನ್ ಅದಾವ ಈಗ. ಇಲ್ಲಿ ನೋಡ್ರಿಪ್ಪ ಈಗ ನಮ್ಮ ಮಾಮು ರೇಷನ್ ತೊಗೊಂಬಂದ್ರಿ. ಹೋಗಿ ಏನೇನು ತೊಗೊಂಬಂದಾರ ನೋಡೋಂಬರ್ರಿ ರೇಷನ್. ಇಲ್ಲಿ ಸಬ್ಕಾರ, ಕೋಲ್ಗೇಟ್, ಶಾಂಪು, ಮೈಗೆ ಹಚ್ಚೋ ಸಬ್ಕಾರ, ಆಮೇಲೆ ಅರಿವಿಗೆ ಹಚ್ಚೋ ಸಬ್ಕಾರ, ಪೇಸ್ಟ್ ಅವೆಲ್ಲ ಒಂದು ಕವರ್ನಾಗ ಅದಾವ ರೀ. ಆಮೇಲೆ ಇಲ್ಲಿ ಕೊಬ್ಬರಿ ಡಬ್ಬಿ ತೋರ್ಸಾನೆ ಹಿಡ್ಕ, ಆಮೇಲೆ ಬ್ರಷ್, ಅವಲಕ್ಕಿ, ಆಮೇಲೆ ಶೇಂಗಾ, ಸಬ್ಕಾರ ಪುಡಿ ಪ್ಯಾಕೆಟ್, ಉಪ್ಪಿನ ಪ್ಯಾಕೆಟ್, ಆಮೇಲೆ ಎಣ್ಣೆ ಪ್ಯಾಕೆಟ್, ಇದು ಗುಲಾಬ್ ಜಾಮೂನ್ ಪ್ಯಾಕೆಟ್. ಇದಾಗ ಬೇಕಾಗಿರೋದು ನನಗೀಗ. ಇದನ್ನಂತವು 2 ಗುಲಾಬ್ ಜಾಮೂನ್ ಪ್ಯಾಕೆಟ್. ಆಮೇಲೆ ಜೋಳ ತೊಗೊಂಬಂದಾರ, ಮತ್ತು ಎಲ್ಲ ಅಕ್ಕಡಿ ಕಾಳು ತೊಗೊಂಬಂದಾರೆ ಅಂತ ತಳದಾಗಿತ್ತು. ಇಲ್ಲಿ ಚಾಪುಡಿ ಪ್ಯಾಕೆಟ್, ಇದು ಸಕ್ಕರೆ, ಇದು ಒಂದು ಬೇಕು ನನಗೀಗ ಸದ್ಯ ಸಕ್ಕರೆ.
ಅಲ್ಲೆಲ್ಲ ಕಾಳು ಅದಾವ, ಮಡಿಕೆ ಕಾಳು. ನೋಡಿಲ್ಲ, ಮಡಿಕೆ ಕಾಳು, ಅಲಸಂದಿ ಕಾಳು, ತೊಗರಿ ಬೇಳೆ ಎಲ್ಲ ಅದಾವ ಇದ್ರಾಗ. ಈ ಸದ್ಯ ಅದ್ರೊಳಗೆ ಇಟ್ಟು ಬಿಡು. ಸಾವ್ಕಾರ ಮಾತ್ರ ಇಲ್ಲಿ ಬೇರೆ ಇಡು, ಅದು ವಾಸನೆ ಹಿಡ್ಕೊಂತ ಮತ್ತೆಲ್ಲ ಕಾಳು ಪಾಳು. ಬಿಡು. ಈಗ ನೋಡ್ರಿಪ್ಪ, ಇಲ್ಲಿ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೆ ನಾನು. ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ಒಳಗೆ ಇಷ್ಟು ಈಗ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಕಲಸುವಾಗ ಸ್ವಲ್ಪ ತುಪ್ಪ ಹಾಕಿದ್ದೆ ರೀ. ತುಪ್ಪ ಹಾಕಿ ಕಲಿಸಿ ಈ ಥರ ಉಂಡೆ ಮಾಡಿ ಒಂದು 10 ನಿಮಿಷ ಇಟ್ಟಿದ್ದೆ ನಾನು. ಇಲ್ಲಿ ಎಣ್ಣೆನ ಚಲೋ ಕಾದ್ಬಿಟ್ಟೈತ್ರಿ. ಆಮೇಲೆ ಇಲ್ಲಿ ತತ್ತಿ ಸಾರು ರೆಡಿ ಆಗೈತ್ರಿ. ಅನ್ನ ಒಂದು ಮಾಡಿದ್ರೆ ಆತ್ರಿ. ಅನ್ನ ಆಗೈತಂತ ಮಾಡಿದ್ದೆ ರೀ. ಇನ್ನು ಅನ್ನ ಮಾಡ್ಬೇಕ್ರಿ. ಅನ್ನ ಒಂದು ಆತಂದ್ರೆ ಅಡಿಗೆ ಆದಂಗೆ ನೋಡ್ರಿ. ಈಗ ತಡ್ರಿ, ಇವಾಗ ಎಣ್ಣೆ ಕಾಯತನ ಒಂದು ಉಳ್ಳಿ ಹಾಕಿ ನೋಡ್ತೀನಿ ರೀ. ಎಣ್ಣೆನ ಫುಲ್ ಕಾಯ್ಬೇಕ್ರಿ, ಅಂದ್ರೆ ಚಲೋ ಕಂದು ಬರ್ತಾವ್ರಿ ಇವು. ಬಣ್ಣ ಹಸ್ಕ ಪಸ್ಕ ಆತಂದ್ರೆ ಎಲ್ಲ ಒಡೆದು ಬಿಡ್ತಾವ್ರಿ ಅವು. ಒಂದೇ ಹಾಕಿನ್ರಿ ನಾನು, ಎಣ್ಣೆ ಟೆಸ್ಟ್ ಮಾಡಬೇಕು ಅಂಥೇಳಿ. ಇವಾಗ ನೋಡ್ರಿ, ಇಲ್ಲಿ ಒಂದು ಟೆಸ್ಟ್ ಮಾಡಕ್ಕೆ ಹಾಕಿದ್ನಲ್ರಿ ಎಣ್ಣೆ ಒಳಗೆ, ಅದು ಪೂರಾ ಕೆಂಪಾತ್ರಿ. ಇವಾಗ ಈಗ ಅಷ್ಟನ್ನು ಎಣ್ಣೆ ಒಳಗೆ ಹಾಕೊಂಡ್ರಿ. ಎಣ್ಣೆ ಅಂತ ಮಸ್ತ್ ಕಾಲ್ಬಿಟ್ಟತ್ರಿ. ಈಗ ಹಾಕೊಂತೀನಿ ರೀ ಒಂದೊಂದು. ಇವಾಗ ನೋಡ್ರಿಪ್ಪ, ಇಲ್ಲಿ ನಮ್ಮ ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗ್ಯಾವ ಅಂತ ಹೇಳಿದ್ರೆ, ಅಂಗಡಿ ಒಳಗಿನ ರೆಡಿಮೇಡ್ ಆದಂಗೆ ಆಗ್ಯಾವ ನೋಡ್ರಿ. ಅಷ್ಟು ಚಂದ ಕಂದು ಬಣ್ಣ ಬರೋವರೆಗೂ ಕರೆದೀನಿ ರೀ. ಈಗ ಪಾನ್ಕದೊಳಗೆ ಹಾಕೊಂಬಿಡೋಣ. ಫಸ್ಟ್ ಪಾನ್ಕ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಈಗ ಪಾನ್ಕದೊಳಗೆ ಹಾಕಿ ಒಂದು 10 ನಿಮಿಷ ಡಬ್ರೆ ಒಳಗೆ ಮುಚ್ಚಿಬಿಡಣ್ರಿ. ಅಂದ್ರೆ ಪಾನ್ಕ ಎಲ್ಲ ಹೀರ್ಕೊಂತೈತ್ರಿ. ಗುಲಾಬ್ ಜಾಮೂನ್ ಚೆನ್ನಾಗಿ ಆಗ್ತೈತ್ರಿ. ಇವಾಗ ನೋಡ್ರಿಪ್ಪ, ಗುಲಾಬ್ ಜಾಮೂನ್ 10 ನಿಮಿಷ ಅಲ್ಲ 15 ನಿಮಿಷ ಆತ್ರ ನಾನು ಇವಾಗ ಹಾಕಿ ಪಾನ್ಕದೊಳಗೆ. ಎಷ್ಟು ಚೆನ್ನಾಗದ ಅಂತ ಹೇಳಿದ್ರೆ, ರೆಡಿಮೇಡ್ ಗುಲಾಬ್ ಜಾಮೂನ್ ಸಿಗ್ತಾವಲ್ರಿ, ಸೇಮ್ ಹಂಗಾಗಿ ನೋಡ್ರಿ. ಸ್ವಲ್ಪನೂ ಒಡೆದಿಲ್ಲ, ಸ್ವಲ್ಪ ಎಲ್ಲಿ ಮಿಸ್ಟೇಕ್ ಆಗಿಲ್ರಿ. ಅಷ್ಟು ಚೆನ್ನಾಗಿ ಬಂದ ನೋಡ್ರಿ ಪಾನ್ಕದೊಳಗೆ. ಇವಾಗ ನೋಡ್ರಿಪ್ಪ, ಟೈಮ್ 8:52 ಆಯ್ತು. ಈಗ ಊಟ ಮಾಡೋ ಟೈಮ್ ಆಗ್ರಿ. ಇಲ್ಲಿ ನಾವು ಜಲ್ದಿ ಊಟ ಮಾಡಿಬಿಡ್ತೀವಿ ರೀ. ಇಲ್ಲಿ ಜಲ್ದಿ ಊಟ ಮಾಡಿ ಜಲ್ದಿ ಮಕ್ಕೊಂತಾರ್ರಿ. ಈಗ ನೋಡ್ರಿ, ಇಲ್ಲಿ ಎಲ್ಲರೂ ಹುಡುಗರು, ನಮ್ಮ ಮಾಮಿ ತೊಮ್ಮ ಕೊಡತ್ತಾಳ್ರಿ. ಸಾನೆ ಹಾಕಿ ಕೊಡತ್ತಾಳ, ನವಾಜ್ ಕುಂತಾನ. ಈಗೆಲ್ಲರೂ ಊಟ ಮಾಡ್ತೀವಿ ನೋಡ್ರಿ. ಇವಾಗ ನೋಡ್ರಿಪ್ಪ, ಇಲ್ಲಿ ನಮ್ಮ ಮಾಮ ಈಗ ಊಟ ಮಾಡಿದ ತಕ್ಷಣ ಬಾಳೆಹಣ್ಣು, ಆಮೇಲೆ ಅಡಿಕೆ ಎಲೆ ಎಲ್ಲ ತೊಗೊಂಬಂದು ಇಟ್ಟಾರ ನೋಡ್ರಿ. ಈಗ ಒಂದೊಂದು ಬಾಳೆಹಣ್ಣು ತಿಂದು ಆಮೇಲೆ ಅಡಿಕೆಯಲ್ಲಿ ಹಾಕೋದು. ಇಲ್ಲಿ ಊಟ ಮಾಡಿದ ತಕ್ಷಣ ನಮ್ಮ ಮಾಮೂರು ಒಂದೊಂದು ಬಾಳೆಹಣ್ಣು ತಿಂತಾರೆ ರೀ. ಬಾಳೆಹಣ್ಣು ತಿಂದು ಆಮೇಲೆ ಅಡಿಕೆ ಎಲೆ ರೀ. ಇಲ್ಲಿ ನೋಡ್ರಿ, ಇವಾಗ ಅಂದ್ರೆ ಎಲ್ಲ ಹುಚ್ಚಿದ್ರು ನೋಡ್ರಿ ಇವತ್ತು. ಇವಾಗ ನೋಡ್ರಿಪ್ಪ, ಇಲ್ಲಿ ನಮ್ಮ ಸೋನು ಜಳಕ ಮಾಡಿ ರೆಡಿ ಆಗ್ಯಾಳ್ರಿ. ಈಗ ಇವತ್ತು ಬುಧವಾರ ಅಲ್ರಿ, ಸ್ಕೂಲ್ ಡ್ರೆಸ್ ಇಲ್ಲ. ಸೋನಾ ಸ್ಕೂಲ್ಗೆ ಹೋಗಿ ರೆಡಿ ಅದೇ ಚಲೋ ಆತ್ ಬಿಡ. ಫ್ರಾಕ್ ಚಂದ ಐತೆ ನೋಡಿ ನಿಂದು. ನವ ಚೆನ್ನಿ ಹೋಗಲ್ಲ ಶಾಲೆಗೆ? ಓಕೆ, ಮತ್ತು ಊಟ ಮಾಡ. ಇವಾಗ ನೋಡ್ರಿಪ್ಪ, ಮದುಮಗಳು ನಿಂತಾಳ್ರಿ ಇಲ್ಲಿ. ಮದುಮಗ ಇವತ್ತು ಊರಿಗೆ ಹೋದ್ರಿ. ಮದುಮಗಳು ನಾಳೆ ಹೋಗ್ತಾಳ. ಸೀಮಾ, ನಿಮ್ದು ಮದ್ವೆ ವಿಡಿಯೋ ಎಲ್ಲ ಭಾಳ ಚಲೋ ನೋಡ್ಯಾರ, ಎಲ್ಲರೂ ಭಾಳ ಇಷ್ಟಪಟ್ಟಾರ. ನಿನಗಂತೂ ಭಾಳ ಅಂದ್ರೆ ಎಷ್ಟು ಪ್ರೀತಿ ಕೊಟ್ರ ಅಂತ ಹೇಳಿದ್ರ. ಮದುಮಗಳು ಭಾಳ ಸಣ್ಣಕ್ಕದಾಳ, ಅಷ್ಟ ಕ್ಯೂಟ್ ಅದಾಳ ಮದುಮಗಳು ಅಂತೇಳಿ ಎಷ್ಟು ಮಂದಿ ಕಮೆಂಟ್ ಕಳಿಸಿದ್ರಿ ನಮಗ. ಸೊ ನಿನಗೆ ಹೆಂಗ ಅನ್ಸಾಕತ್ತೈತಿ? ನನಗೆ ಬಹಳ ಖುಷಿ ಆಯ್ತು. ಅವ್ರ ಸದಾ ಪ್ರೀತಿ ವಿಶ್ವಾಸ ಇದೆ, ಬಹಳ ಚೆನ್ನಾಗತ್ತೈತಿ, ಖುಷಿ ಆಕತಿ. ಎಲ್ಲರ ಆಶೀರ್ವಾದ ಬೇಕು ನನಗೆ. ಎಲ್ಲರ ಆಶೀರ್ವಾದ ಮಾಡ್ಯಾರ ತಗ ನಿನಗ. ಯಾವಾಗ್ಲೂ ಸೀಮಾ ನಗ್ನಗ್ತಾ ಇರ್ಲಿ, 100 ಕಾಲ ಸುಖವಾಗಿರ್ಲ ಅಂತ ಎಲ್ಲಾರ ಹಾರೈಸ್ಯಾರ. ನೋಡ್ ಅವ್ರೆಲ್ಲಿರ್ತಾರೋ, ನಾವೆಲ್ಲದೀವ. ಈ ವಿಡಿಯೋ ನೋಡಿ ನಿಂದಿನ ವಿಡಿಯೋ ಕ್ಯಾಸೆಟ್ ಬಂದಿಲ್ಲ, ಆಗ್ಲೇ ನಿನ್ನ ವಿಡಿಯೋ ಎಲ್ರು ಮನ್ಸು ಮುಟ್ಟಿ ಬಿಟ್ಟತಿ. ಎಲ್ರು ಅಷ್ಟು ಪ್ರೀತಿ ಕೊಟ್ರ. ನಮಗಂತ್ರ ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ ಮಾಡಿ ಹೇಳ್ಯಾರಂದ್ರ, ಭಾಳ ಮಂದಿ ಕಮೆಂಟ್ ಹೇಳ್ಯಾರ. ಎಷ್ಟು ನೋಡ್ರಿ, ಮದ್ವಿ ಒಳಗ ಸೀಮನ್ ಮದ್ವಿ ಒಳಗ ಅವ್ರ ಅಣ್ಣ ನಿಂತು ಎಷ್ಟು ತಂದಿಕಿನ ಹೆಚ್ಚಿಗೆ ಹಂಗ ನಿಂತು ಮಾಡಿದ ಮದ್ವಿ ನಾ ತಂಗಿದ. ಮತ್ತೆಷ್ಟು ಸಾಮಾನು ಕೊಟ್ಟಾರ ಸೀಮಾಗ. ಭಾಳ ಅಂದ್ರೆ ಭಾಳ ಚಲೋ ಬಿಡು. ಸೀಮಾ ಪುಣ್ಯ ಮಾಡ್ಯಾಳ. ಅವ್ರ ನಿಮ್ಮ ಅತ್ತಿಯವ್ರ ಮನಿನೂ ನೆನ್ಸಿದ್ರು. ಅತ್ತಿನೂ ಭಾಳ ಚಲೋ ಅದಾರ್ರಿ, ಅವ್ರ ಮನೆಯವ್ರು ಚಲೋ ಅದಾರ. ಸೀಮಾಗ ಮನಿ ಚಲೋ ಸಿಕ್ಕೈತಿ ಅಂತ ಹೇಳಿದ್ರ. ಸೀಮಾ ನೋಡ, ಇದನ್ನ ಇಲ್ಲಿ ಹೆಂಗ ನಡ್ಕೊಂಡ್ ಹೋಗಿದ್ದೀನಿ ನಮ್ಮಗ ತಾಯಿ ಅಂತಂದ್ ಹೇಳಿ, ಅಲ್ಲಿ ಹೋಗಿ ತಾಯಿ ತಂದೆ ಅವ್ರ ಅಂತ ಹೇಳಿ ಅವ್ರು ಹೇಳಿದ ಮಾತಿಗೆ ಏನು ವಿರುದ್ಧ ಮಾತಾಡ್ಬೇಡ. ಸೀಮಾ, ಹ್ಞೂ ಅನ್ಕೊಂಡ್ ಹೋಗ. ಅವ್ರ ಏನ ಹೇಳಿ ಹ್ಞೂ ನಮ್ಮ ಅಂತ ಅನ್ಕೊಂತ ಹೋಗಿ ನೀನು. ಅವರು ನಿನ್ನ ಮಗಳ ತರಾನ ನೋಡ್ಕೊಂತಾರ ತಗೋ. ಯಾಕಂದ್ರ ಭಾಳ ನನಗೆ ಹೇಳಿದ್ರು ಮನೆ ಬಂದಾಗ. ಹೌದು, ಮಗಳ ತರ ಅವ್ರು ನಿನಗ ಮಗಳ ತರ ನೋಡ್ಕೊಂತಾರ. ನೀನ್ ಅವ್ರಿಗೆ ತಾಯಿ ಪ್ರೀತಿ ಕೊಡು. ಏನ್ ಅವ್ರು ಹೆಣ್ಮಕ್ಳಿಲ್ಲ ಅನ್ನೋ ಕೊರಗನ ನೀನ್ ಮೀರಿಸ್ಬೇಕು ನೋಡು. ಇದ್ರ ಮೇಲೆ ನೀನ್ ನೆಕ್ಸ್ಟ್ ಟೈಮ್ ಬಂದಾಗ ಏನ ಅವ್ರು ನಿನಗೆ ನೆನೆಸ್ಬೇಕ. ಹಂಗ್ ಮಾಡಿರ್ಬೇಕು ನೀನೇನ. ಆತ ಸೀಮಾ, ಹೋಗ್ಬರ್ವಾ? ನಾವು ಊರಿಗೆ ಹೋಗ್ಬರ್ತೀವಿ ನೋಡು. ಮತ್ ಬರ್ತೀವಂತ ನಾವು. ಇಲ್ಲ, ಬರ್ತೀವಿ ತಿಪ್ಪಾಪ್ರಾಗ. ಇಲ್ಲಿ ಬಂದೆ ಅಂದ್ರ ಅಲ್ಲಿ ಬಂದು ಹೋಗ್ತೀನಂತ ನಾನು. ಆರಾಮಿರ್ರಿ ಏನ? ನಿಮ್ಮ ಅತ್ತಿಯರು ಎಲ್ಲರಿಗೂ ಕೇಳಿದಂತಂದು ಹೇಳಿ.
ಅಲ್ಲಿ ನಾಳೆ ಹೋದ ತಕ್ಷಣ ನಮ್ಮ ಅಕ್ಕ ಕೇಳಿದ್ರಿ ವಿಡಿಯೋ ನೋಡ್ತಾರ ನಿಮ್ ಫ್ಯಾನ್ ಅವರೆಲ್ಲ. ಹೌದಾ ಖುಷಿ ಆತ್ ಬಿಡ. ನಿಮ್ ಫ್ಯಾನ್ ಬಿಗ್ ಫ್ಯಾನ್. ನೀವ್ ಹೇಳಿ ಎಲ್ಲಾರು ನಮ್ಮ ಅಕ್ಕನ ವಿಡಿಯೋ ನೋಡ್ರಿ ಅಂತೇಳಿ. ಈ ಕಡೆ ರಿಲೇಷನ್, ಈ ಕಡೆ ಫ್ಯಾನ್, ಈ ಕಡೆ ಅಭಿಮಾನ ಎಲ್ಲಾರು ನೋಡಿ ಎಲ್ಲ. ಹೌದು ಪಾಪ ಎಷ್ಟು ಮಂದಿ ಹೇಳಿದ್ರು ಅವ್ರ ನಮಗ. ಆಯ್ತು ತಗಮ್ಮ ಹೋಗಿ ಬರ್ತೀವ. ಈಗ ನೋಡ್ರಿಪ್ಪ ನಾವು ಹೋಗೋಕ್ಕಿಂತ ಮುಂಚೆಗ ಸ್ವಲ್ಪ ದೇವ್ರ ನಮಸ್ಕಾರ ಮಾಡ್ಕೊಂತ ಹೋಗೋಣ್ರಿ. ಲಾಸ್ಟ್ ನಮ್ಮ ತವ್ರ ಮನೆ ಯಾವಾಗ್ಲ ಹಿಂಗೆ ಇರಲಿ ಹಾಲು ಉಕ್ಕದಂಗೆ ಉಕ್ಲಿ ಅಂತಂದು ಹೇಳಿ ನಾವು ಅನ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಹೋಗಣ್ರಿ ಇವಾಗ. ಈಗ ನೋಡ್ರಿ ನಾವು ರೆಡಿ ಆಗಿವಿ, ನಮ್ಮ ಬ್ಯಾಗು ರೆಡಿ ಆಗ್ಯಾವ. ಈಗ ನಾವು ಊರಿಗೆ ಹೋಗ್ತೇವ್ರಿ. ಊರಿಗೆ ಹೋಗಿ ಖುಷಿಲ್ಕ್ರನ್ ಜಲ್ದಿ ಐತ್ರಿ. ಯಾಕಂತ ಹೇಳಿದ್ರೆ ನಾವೀಗ ಊರಿಗೆ ಹೋದ ತಕ್ಷಣ ಮೊದಲು ನಾನು ಸ್ಕೂಲಿಗೆ ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ರೀ. ಆಮೇಲೆ ಸ್ಕೂಲಿಗೆ ಹೋಗ್ಬೇಕು. ಸ್ಕೂಲಿಗೆ ಹೋಗಕ್ಕೆ ಎದಕ್ಕೆ ಈ ಸತ ಇಷ್ಟ ಎಕ್ಸೈಟ್ಮೆಂಟ್ ಐತೆ ಅಂತ ಹೇಳಿದ್ರೆ, ನಾನೀಗ ಹೊಸ ಸ್ಕೂಲಿಗೆ ಹೋಗಕತ್ತೀನಿ ರೀ. ಅಲ್ಲಿ ಹೋಗಿ ಯಾವ ಟೀಚರ್ ಹೆಂಗಿರ್ತಾರೆ ಹೆಂಗಿಲ್ಲ ಅನ್ನೋದೆಲ್ಲ ತಿಳ್ಕೊಂಡು ಅಲ್ಲಿಗೆ ಹೋಗಿ ಮುಂದುವರಿದ ಫಸ್ಟ್ ರ್ಯಾಂಕ್ ಬರ್ಬೇಕು ಅನ್ನೋದು ನನ್ನ ಆಸೆ ರೀ. ಈಗ ಮನೆಗೆ ಹೋದ ತಕ್ಷಣ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊತೀನಿ ರೀ. ಮೊದಲು ಶಾಲೆಗೆ ಹೋಗಿ ಮಮ್ಮಿ ತೊಗೊಂಡ್ಬಂದಿ ಬ್ಯಾಗ್ ನಡಿ ಈಗ ಹೋಗೋದು ಊರಿಗೆ. ಊರಿಗೆ ಹೋಗಂತ ಮುಂಚೆ ಲಾಸ್ಟ್ ಸತ ಅಡ್ಕೆಯಲ್ಲಿ ಹಾಕೊಳಕತ್ತಿ. ಹಾಕೋ ಹಾಕೋ ಗಾಡಿನ ರೊಕ್ಕ ಎಷ್ಟು ಬೂಟ್ ಇದು ಮಾಡೋದು ಈಗ ನೋಡ್ರಿ ನಮಗೆ ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಕ್ಕೆ ನಮ್ಮ ತಮ್ಮ ಬರ ಹತ್ತಿದ್ದಾರೆ. ಈಗ ಸಾನಿಯಾ ಒಂದು ಲಗೇಜ್ ಕರ್ಕೊಂಡು ಹೊಂಟಾರ. ಮತ್ತು ನಮಗೆ ಹೊಳ್ಳಿ ಮತ್ತೆ ಬರ್ತಾರೆ ಕರ್ಕೊಂಡು ಹೋಗಕ್ಕೆ. ಈಗ ನೋಡ್ರಿ ಇಲ್ಲಿ ನಮ್ಮ ಮನೆಯವ್ರಿಗೆ ಬಿಟ್ಟು ನಮ್ಮ ಮಾಮೂ ಬಂದರಿ. ಈಗ ನಮ್ಮ ಮಾಮನ ಕಡೆ ಮೇಲೆ ನಾವು ಹೋಗ್ತೀವ್ರಿ. ಹಂಗೆ ಸೀದಾ ಮಾಡು ಚಚಕ್ಕಿದ ಹೋಗ್ಬರ್ತಮ್ಮ. ಹಾಂ ನಶ ಚಚೆ ಹೋಗ್ಬರ್ತ. ಇವಾಗ ನೋಡ್ರಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದಿರಿ. ಬಸ್ ಸ್ಟ್ಯಾಂಡಿಗೆ ಬರೋದ್ರೊಳಗೆ ಬಸ್ ನಿಂತಿಲ್ರಿ. ಬಸ್ ಐತ್ರದ ಮುಂಡ್ರಿಗೆ ಬಸ್ ಐತ್ರಿ. ಇನ್ನೊಂದು ಸ್ವಲ್ಪ ಹೊತ್ತು ನಿಂತಂದ್ರೆ ಗದಗಿನ ಬಸ್ ಬರ್ತತಡೆ ಅಂತೇಳಿ ನಮ್ಮ ಮಾಮೂ ಹೇಳ್ಯಾರಿ. ನೀರಿನ ಬಾಟ್ಲಿ ತೊಗೊಂಬರಕ್ಕೆ ಹೋಗ್ಯಾರಿ ನಮಗೆ. ಈಗ ಅವ್ರು ಬರೋ ಮಟ್ಟ ನಿಂದ್ರನ್ರಿ. ಅದೇನಾದ್ರೆ ಲೇಟ್ ಆತಪ್ಪ ಗದಗಿನ ಬಸ್ ಅಂತ ಹೇಳಿದ್ರೆ ಇದಕ್ಕೆ ಹೋಗ್ಬಿಡ್ತೀರಿ. ಇಲ್ಲ ಮುಂಡ್ರಿಗೆ ಹೋದ್ರೆ ಗದಗಿನ ಬಸ್ ಏನು ಭಾಳ ನಿಂತಿರ್ತಾವ್ರಿ. ಹೋದ್ರಾತ್ರಿ ಅದಕ್ಕೆ. ಸಾನಿಯಾ ಏನಾತ ನೋಡಿಪ್ಪ ಬಸ್ ಬಿಟ್ಟಾಬಿಡ್ತ್ರಿ. ನಮ್ಮ ಅಮ್ಮ ನೀರಿನ ಬಾಟ್ಲಿ ತರ್ತೀನಿ ಅಂತಂದು ಹೋದ್ರಿ. ಬಸ್ ನೋಡಿದ್ರೆ ಮುಂದೆ ಬಂದಾಗ್ಬಿಡ್ತ್ರಿ. ಅವ್ರ ಕಡೆ ಫೋನ್ ಮನೆ ಬಿಟ್ಟು ಬಂದಾರ. ಫೋನ್ ಹಚ್ಚಿದ್ದೆ ನಾನು ಬಸ್ ಬಿಡ್ತು ಮಾಮ ಅಂತೇಳಿ. ಫೋನ್ ಮನೆ ಬಿಟ್ಟು ಬಂದಾರ. ಹೋದ್ರೇನು ಪಾಪ ಅವ್ರ ಮನೆಗೆ ನೋಡ್ಕೊಂತ ಬಸ್ ಸ್ಟ್ಯಾಂಡ ನಿಂತಾರ ಗೊತ್ತಿಲ್ಲ ರೀ. ಒಟ್ಟು ನಮ್ಮ ಹತ್ರ ಬಸ್ ಇಲ್ಲಿ ಹೋಗತ್ತ ನೋಡ್ರಿಪ್ಪ. ಟಿಕೆಟ್ ತೆಗೆಸ್ಕೊಂಡು ಆತು ಇವಾಗಲೇ. ಇಲ್ಲಿ ನೋಡ್ರಿಪ್ಪ ಗ್ರಂಥಾಲಯ ನೋಡ್ರಿ. ಇಲ್ಲಿ ಒಳಗಡೆ ಗ್ರಂಥಾಲಯ ಐತ್ರಿ. ಇಲ್ಲಿ ಹೂವಿನ ಹಡಗ್ಲಿ ಗ್ರಂಥಾಲಯ. ಬಸ್ ಎಲ್ಲಿ ನಿಂತೈತೆ ಅಂತ ಹೇಳಿದ್ರೆ ಮೊದಲಗಟ್ಟಿ ಸರ್ಕಲ್ ನಿಂತೈತ್ರಿ. ಅಂದ್ರೆ ನಾವು ಮೊನ್ನೆ ಇದಕ್ಕೆ ಹೋಗಿದ್ವಲ್ರಿ ಸೆಂಟ್ಲೂರ್ಗೆ. ಅದೆಲ್ಲ ಹೋಗೋ ಮುಂದೆ ಮೊದಲಗಟ್ಟಿ ಸರ್ಕಲ್ ಅಲ್ಲಿ ಮುಂದೆ ಕಾಣತ್ತದ ನೋಡಲ್ಲ ಸ್ಕೂಟಿ ಹೊಂಟವಲ್ರಿ. ಹಂಗೆ ಹೋದ್ರೆ ನಮ್ಮ ಮನೆ ಬರ್ತೈತೆ ನೋಡ್ರಿ. ಇಲ್ಲಿ ಬಂದು ಸ್ಟಾಪ್ ಆಗತ್ರಿ ಬಸ್. ಇವಾಗ ನೋಡ್ರಿ ನಾವು ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಒಳಗೆ ಅದೀವ್ರಿ. ಈಗ ಗದಗಿನ ಬಸ್ ಎಲ್ಲಿ ನಿಂತ ನೋಡ್ಬೇಕು. ಇಲ್ಲ ಗದಗಿನ ಬಸ್ ಎಲ್ಲಿ ಕಾಣೋಲ್ಲ. ಈಗ ಗದಗಿನ ಬಸ್ ಹುಡುಕಿಂದ ಗದಗಿನ ಬಸ್ ಒಳಗೆ ತುಂಬಿರ್ತದೆ. ಇಲ್ಲಿಂದ ಡೈರೆಕ್ಟ್ ಹುಬ್ಳಿ ಬಸ್ ಸಿಕ್ಕರೆ ಚಲೋ ಆಗ್ತದೆ ಅನ್ಕೊಂತೀವಿ. ನೋಡೋಣ್ರಿ ಏನಾಗ ನೋಡೋಣ. ಸನಿಯಾ ಎಲ್ಲೈತೆ ಗದಗಿನ ಬಸ್? ತಮ್ಮನ್ನ ಏನ್ ಮಾಡತ್ತಿ? ಎಲ್ಲ ಗದಗ ಬಸ್ ನಿಂದ್ರದ ಬೋರ್ಡ್ ಐತಲ್ಲ ಇಲ್ಲ. ಬರ್ಬೋದು. ಈ ಕಡೆ ಬರ್ತಮ್ಮನ ಬಿಸ್ತಲ್ಲ ನಿಂದ್ರಬೇಡ. ಬರ್ತಾವ ಬಸ್. ನೋಡಪ್ಪ ಫೈನಲ್ ಇವಾಗ ಗದಗ ಬಸ್ ಸಿಕ್ಕ್ರಿ. ಗದಗ ಬಸ್ ಒಳಗೆ ಹತ್ತಿ ಕುತ್ಕೊಂಡ್ವಿ ಇವಾಗ ನೋಡ್ರಿಪ್ಪ. ಇಲ್ಲಿ ನಾವು ಡಂಬಳ ಬಸ್ ಸ್ಟ್ಯಾಂಡಿಗೆ ಬಂದಿರಿ. ಇಲ್ಲಿ ಪೇರು ಆಮೇಲೆ ನೀರ್ಲಹಣ್ಣು ಭಾಳ ಫೇಮಸ್ ನೋಡ್ರಿ. ಇಲ್ಲಿ ಬಾರೆಹಣ್ಣು ಸಣ್ಣ ಸಣ್ಣ ಬಾರೆಹಣ್ಣು ಇರ್ತಾವ್ರಿ. ಆದ್ರೆ ಬಾರೆಹಣ್ಣಿನ ಸೀಸನ್ ಅಲ್ಲಿದೆ. ಪೇರು ಹಣ್ಣು ನೀರ್ಲಹಣ್ಣಿಂದ ಸೀಸನ್ ನೋಡ್ರಿ. ಈಗ ನೋಡ್ರಿ ಈಗ ನೋಡ್ರಿಪ್ಪ ನಾವು ಯಾವ ಊರಾಗ ಅದೀವಿ ಅಂತ ಹೇಳಿದ್ರೆ ಕದಂಪುರದ ಒಳಗದೆ ನೋಡ್ರಿ ನಾವು. ಇವಾಗ ನೋಡ್ರಿಪ್ಪ ನಾವು ಗದಗ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ರಿ. ಈಗ ಹುಬ್ಳಿ ಬಂದು ಸಿಕ್ತಪ್ಪ ಅಂತ ಹೇಳಿದ್ರೆ ಹೌದಿಲ್ಲ ಸಾನಿಯಾ? ಇಲ್ಲಿ ನಿಂದ್ರಂಗಿಲ್ಲ, ಅಲ್ಲಿ ಮುಂದೆ ನಿಂದಿರ್ತಾವನ. ಇಲ್ಲಿ ಹೋಟೆಲ್ ಐತೆ.
ಇವಾಗ ನೋಡ್ರಿಪ್ಪ ನಾವು ಹುಬ್ಳಿ ಬಸ್ ಒಳಗೆ ಹತ್ತಿ ಕುತ್ಕೊಂಡಿರಿ. ಇನ್ನೂ ಬಸ್ ಬಿಡೋದು ತಡ ಐತೇನ್ರಿ. ಫಸ್ಟ್ ಒಂದು ಬಸ್ ಹೋತ್ರಿ, ಅದರ ಸೀಟ ಇದ್ದಿದ್ರಿ, ಹಂಗಾಗಿ ಇಳಿದು ಮತ್ತೆ ಈಗ ಸೀಟ್ ಇರೋ ಬಸ್ನಾಗ ಕುತ್ಕೊಂಡಿರಿ ನಾವು. ಹೌದಿಲ್ಲ ಸಣ್ಣ? ಟೈಮ್ ಎಷ್ಟಾಗೈತಾನೆ ಈಗ? 2:30-3 ಗಂಟೆ ಆಗೈತಾನ. ಇದು ಹುಬ್ಳಿ ಹೋಗತ್ರಿ. ಇಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡ್. ಇದು ಹಳೆ ಬಸ್ ಸ್ಟ್ಯಾಂಡ್ ರೀ. ಹೊಸ ಬಸ್ ಸ್ಟ್ಯಾಂಡಿಗೆ ಇಳಿಯೋರು ಅಲ್ಲಿ ಇಳಿದ್ರಿ. ನಾವು ಇಲ್ಲಿ ಹಳೆ ಬಸ್ ಸ್ಟ್ಯಾಂಡಿಗೆ ಇಳಿದ್ರಿ, ಯಾಕಂದ್ರೆ ಇಲ್ಲಿ ಬಸ್ ಜಲ್ದಿನ ಸಿಗ್ತಾವ್ರಿ. ಇವಾಗ ನೋಡ್ರಿ ಬಸ್ ಎಲ್ಲಿ ಬಂತಪ್ಪ ಅಂತ ಹೇಳಿದ್ರ ಹೊಸ ಬಸ್ ಸ್ಟ್ಯಾಂಡಿಗೆ ಬಂತು ನೋಡ್ರಿ. ಇಲ್ಲಿ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದ ಹೋಗ್ತಾವ ಮುಂದೆ ರೀ. ಆದ್ರೆ ಆಚೆ ಕಡೆ ಬರೋ ಮುಂದೆ ಸೀದಾ ಹಳೆ ಬಸ್ ಸ್ಟ್ಯಾಂಡಿಗೆ ಹೋತ್ರಿ ಬಸ್.